ವೋಟರ್ ಐಡಿ ಇದ್ದವರ ಗಮನಕ್ಕೆ. ವೋಟರ್ ಐಡಿ ಇದ್ದವರು ತಪ್ಪದೆ ಈ ಕೆಲಸವನ್ನ ಮಾಡಲೇಬೇಕು. ನಿಮ್ಮನೆಗೂ ಕೂಡ ಹಳೆ ವೋಟರ್ ಐಡಿ ನಡೆಯೋದಿಲ್ಲ ಅಂತ ಹೊಸ ಅಪ್ಲಿಕೇಶನ್ ತಂದು ಡೀಟೇಲ್ಸ್ ಎಲ್ಲ ತಗೊಂತಾ ಇದ್ದಾರಾ? ಹಾಗಾದ್ರೆ ಏನಿದು ಮಾಹಿತಿ ಎಲ್ಲ ಸಂಪೂರ್ಣವಾಗಿ ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ನಮ್ಮ ಬಿಡದಿ ರೈತರ ಪರ ನಿಲ್ಲೋದಾಗಿದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಹಾಗೆ ನಿಮ್ದು ಯಾವ ಜಿಲ್ಲೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಡೀ ಕರ್ನಾಟಕದ ಎಲ್ಲ ಮತದಾರರಿಗೆ ರಾಜ್ಯ ಸರ್ಕಾರವು ಎಸ್ಐಆರ್ ಅಂದ್ರೆ ಮತದಾರರ ಪರಿಷ್ಕರಣೆ ಆರಂಭಗೊಳಿಸಲಾಗಿತ್ತು. ಈ ವಿಡಿಯೋದಲ್ಲಿ ನಿಮಗೆ ಎಸ್ಐಆರ್ ಅಂದ್ರೆ ಏನು, ಇದು ಯಾಕೆ ಮಾಡಲಾಗ್ತಿದೆ, ಪ್ರತಿಯೊಬ್ಬ ವೋಟರ್ ಐಡಿ ಇರುವವರು ಕಡ್ಡಾಯವಾಗಿ ಮಾಡಲೇಬೇಕಾದ ಕೆಲಸವೇನು, ನಿಮ್ಮ ಮನೆಗಳಿಗೆ BLOಗಳು ಬರುತ್ತಿದ್ದಾರೆ, ಬಂದಾಗ ನೀವು ಏನು ಮಾಡಬೇಕು, ಅವರಿಗೆ ಯಾವೆಲ್ಲ ದಾಖಲೆಗಳು ಮತ್ತು ಮಾಹಿತಿಯನ್ನು ನೀಡಬೇಕು, ಹಾಗೂ ರಾಜ್ಯ ಸರ್ಕಾರವು ಈ ISR ಪ್ರಕ್ರಿಯೆ ಆರಂಭಗೊಳಿಸಲು ಕಾರಣವೇನು, ಇದನ್ನು ಕಡ್ಡಾಯವಾಗಿ ಮಾಡದಿದ್ದರೆ ಏನಾಗುತ್ತದೆ. ಒಟ್ಟಿನಲ್ಲಿ ಹೇಳಬೇಕಾದ್ರೆ ವೋಟರ್ ಐಡಿ ಕಾರ್ಡ್ ಇದ್ದವರು, ಮತ ಚಲಾಯಿಸುವ ಮತದಾರರು ಅಂದರೆ ವೋಟ್ ಹಾಕುವವರು ತಪ್ಪದೇ ಈ ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೂ ನೀವು ಕೂಡ ವೋಟ್ ಹಾಕುವ ವೋಟರ್ ಐಡಿ ಕಾರ್ಡ್ ಇರುವ ಮತದಾರರಾಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ರಾಜ್ಯ ಚುನಾವಣಾ ಆಯೋಗವು ಮತ್ತು ರಾಜ್ಯ ಸರ್ಕಾರವು ಈ SIR ಆರಂಭಿಸಿರುವ ಬಗ್ಗೆ ಮತ್ತು ಈ ಪರಿಷ್ಕರಣೆ ಕಾರ್ಯದಿಂದಾಗಿ ವೋಟರ್ ಐಡಿ ಕಾರ್ಡ್ ಇದ್ದವರಿಗೆ ಯಾವ ರೀತಿಯಾಗಿ ಲಾಭವಾಗಲಿದೆ ಎನ್ನುವ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ತಪ್ಪದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ. ರಾಜ್ಯದಾದ್ಯಂತ ಮತಪಟ್ಟಿ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆ ಅಧಿಕೃತವಾಗಿ ಆರಂಭಗೊಂಡಿದೆ. ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿಯಾದ ಅನ್ಬುಕುಮಾರ್ ಅವರು ತಾವೇ ಸ್ವತಃ SIR ಅರ್ಜಿ ನಮೂನೆಯನ್ನು ಭರ್ತಿ ಮಾಡುವ ಮೂಲಕ ಈ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ. ಇಂದಿನಿಂದ ಆರಂಭವಾಗಿರುವ ಈ SIR ಪ್ರಕ್ರಿಯೆಯು ಜುಲೈ 29ರವರೆಗೆ ನಡೆಯಲಿದ್ದು, BLOಗಳು ಪ್ರತಿ ಮನೆಗೆ ಭೇಟಿ ನೀಡಿ ಮತಪಟ್ಟಿ ಪರಿಷ್ಕರಣೆಗೆ ಸಂಬಂಧಿಸಿದ ಮಾಹಿತಿಯನ್ನು ಸಂಗ್ರಹಿಸಲಿದ್ದಾರೆ. ಆಗಸ್ಟ್ 5ರಿಂದ ಅಕ್ಟೋಬರ್ 3ರವರೆಗೆ ಈ ಪ್ರಕ್ರಿಯೆಗೆ ಸಂಬಂಧಿಸಿದ ಆಕ್ಷೇಪಣೆಗಳ ವಿಚಾರಣೆ ಹಂತ ಹಂತವಾಗಿ ನಡೆಯಲಿದೆ. ಪ್ರಕ್ರಿಯೆ ಹೇಗಿರುತ್ತದೆ? BLOಗಳು ಮನೆಗಳಿಗೆ ಭೇಟಿ ನೀಡಿ ನೇರಳೆ ಬಣ್ಣದ ಸ್ಟಿಕ್ಕರ್ ಅಂಟಿಸಿ ಎನ್ಯುಮರೇಷನ್ ಫಾರ್ಮ್ ನೀಡುತ್ತಾರೆ. ಮತದಾರರು ಫಾರ್ಮ್ ಅನ್ನು ಭರ್ತಿ ಮಾಡಿ ಸಹಿ ಹಾಕಿ BLOಗಳಿಗೆ ವಾಪಸ್ ನೀಡಬೇಕು. ನಂತರ ಇದನ್ನು ಡಿಜಿಟಲೀಕರಣ ರವಾನಿಸಲಾಗುತ್ತದೆ. ಒಂದು ವೇಳೆ BLOಗಳಿಗೆ ಭೇಟಿ ನೀಡಿದಾಗ ಸಾರ್ವಜನಿಕರು ಮನೆಯಲ್ಲಿ ಲಭ್ಯವಿಲ್ಲದಿದ್ದರೆ ಅಥವಾ ಮನೆಗೆ ಬೀಗ ಹಾಕಿದರೆ ಕೆಂಪು ಬಣ್ಣದ ಸ್ಟಿಕ್ಕರ್ ಅನ್ನು ಅಂಟಿಸಲಾಗುತ್ತದೆ. ದಾಖಲೆಗಳ ಅಗತ್ಯವಿಲ್ಲ, ಫೋಟೋ ಕಡ್ಡಾಯವಲ್ಲ. ಈ ಪ್ರಕ್ರಿಯೆಯ ಸಮಯದಲ್ಲಿ ಮತದಾರರು BLOಗಳಿಗೆ ಯಾವುದೇ ಪ್ರತ್ಯೇಕ ದಾಖಲೆಗಳನ್ನು ನೀಡುವ ಅಗತ್ಯವಿರುವುದಿಲ್ಲ. ಫಾರ್ಮ್ನಲ್ಲಿ ಹೊಸ ಫೋಟೋ ಹಚ್ಚುವುದು ಕಡ್ಡಾಯವೇನಲ್ಲ. ಆದರೆ ಮತದಾರರ ಪಟ್ಟಿಯಲ್ಲಿ ಹಳೆಯ ಅಥವಾ ಅಸ್ಪಷ್ಟ ಫೋಟೋಗಳಿದ್ದರೆ ಹೊಸ ಫೋಟೋಗಳನ್ನು ಲಗತ್ತಿಸಲು ಕೋರಲಾಗಿದೆ. ಮತದಾರರ ಬಳಿ ಫೋಟೋ ಇಲ್ಲದಿದ್ದರೆ BLOಗಳೇ ತಮ್ಮ ಮೊಬೈಲ್ ಮೂಲಕ ಫೋಟೋ ತೆಗೆದುಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಕರಡು ಪ್ರತಿ ಪ್ರಕಟವಾದ ಬಳಿಕ ಯಾವುದೇ ವ್ಯತ್ಯಾಸಗಳು ಕಂಡುಬಂದಲ್ಲಿ ಮಾತ್ರ ಮತದಾರರಿಗೆ ನೋಟಿಸ್ ನೀಡಲಾಗುತ್ತದೆ ಮತ್ತು ಅಂತಹ ಸಂದರ್ಭದಲ್ಲಿ ಮಾತ್ರ ದಾಖಲೆಗಳನ್ನು ನೀಡಬೇಕಾಗುತ್ತದೆ. ಮುಖ್ಯ ಚುನಾವಣಾ ಅಧಿಕಾರಿಗಳ ಮನವಿ: ಕರ್ನಾಟಕದ ಎಲ್ಲ ಮತದಾರರು ಜುಲೈ 29ರ ಒಳಗಾಗಿ ತಮ್ಮ ಮನೆಗೆ ಬರುವ BLOಗಳಿಂದ ಫಾರ್ಮ್ ಪಡೆದು ಅಗತ್ಯ ಮಾಹಿತಿಗಳನ್ನು ಭರ್ತಿ ಮಾಡಿ ಸಹಿ ಹಾಕಿ ಕಡ್ಡಾಯವಾಗಿ ವಾಪಸ್ ನೀಡುವ ಮೂಲಕ ಮತಪಟ್ಟಿ ಪರಿಷ್ಕರಣೆ ಕಾರ್ಯಕ್ಕೆ ಸಹಕರಿಸಬೇಕಾಗಿ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಅವರು ವಿನಂತಿಸಿದ್ದಾರೆ. ನೋಡಿದಲ್ಲ ಸ್ನೇಹಿತರೆ, ವೋಟರ್ ಐಡಿ ಇದ್ದವರಿಗೆ ಯಾವೆಲ್ಲ ಹೊಸ ರೂಲ್ಸ್ಗಳು ಚೇಂಜ್ ಆಗ್ತಿದೆ ಅಂತ, ಯಾವೆಲ್ಲ ಹೊಸ ರೂಲ್ಸ್ಗಳು ಬಂದಿದೆ ಅಂತ, ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಪ್ರತಿಯೊಬ್ಬರಿಗೂ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಅವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ.